ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಪ್ರಜಾಪ್ರಭುತ್ವ ಬಲಪಡಿಸುವಲ್ಲಿ ಮಹಿಳೆಯರ ಪಾತ್ರ ಪ್ರಮುಖವಾಗಿದೆ. ಆ ನಿಟ್ಟಿನಲ್ಲಿ ಬಲಿಷ್ಠ ಭಾರತ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸಬೇಕು. ಜೊತೆಗೆ ಎಲ್ಲರಿಗೂ ಸಮಾನ ಅವಕಾಶಗಳು ಲಭಿಸಬೇಕೆಂದು ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ಹೇಳಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ರಾಜ್ಯ ಮಹಿಳಾ ಆಯೋಗ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಜಿಲ್ಲಾ ಸ್ತ್ರೀ ಶಕ್ತಿ ಒಕ್ಕೂಟ, ಸಂಜೀವಿನಿ, ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ ಇವರ ಸಹಯೋಗದಲ್ಲಿ ನಗರದ ಬಾಲಭವನದಲ್ಲಿ ಬುಧವಾರ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕೊಡಗು ಜಿಲ್ಲೆಯಲ್ಲಿ ಮಹಿಳೆಯರ ಸರಾಸರಿ ಪ್ರಮಾಣ 1,000 ಪುರುಷರಿಗೆ 1,026 ಮಹಿಳೆಯರು ಇದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ ಜಿಲ್ಲಾಧಿಕಾರಿಯವರು ಮಹಿಳೆಯರಿಗೆ ಉದ್ಯೋಗದಲ್ಲಿ 33% ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ 50% ಮೀಸಲಾತಿ ಇದ್ದು ಇದನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳಬೇಕೆಂದರು. ಸದ್ಯದಲ್ಲೇ ವಿಧಾನಸಭಾ ಚುನಾವಣೆ ಬರಲಿದ್ದು ಅರ್ಹರೆಲ್ಲರೂ ಮತದಾನ ಮಾಡುವಂತಾಗಬೇಕು. 18 ವರ್ಷ ಪೂರ್ಣಗೊಂಡವರು ಮತದಾರರ ಪಟ್ಟಿಯಲ್ಲಿ ಇದುವರೆಗೆ ಹೆಸರು ಸೇರ್ಪಡೆ ಮಾಡದಿದ್ದಲ್ಲಿ ಹೆಸರು ಸೇರಿಸಲು ಮುಂದಾಗಬೇಕು. ಜೊತೆಗೆ ಕಡ್ಡಾಯವಾಗಿ ಮತದಾನ ಮಾಡಬೇಕೆಂದರು. ವಿಶ್ವ ಮಹಿಳಾ ದಿನಾಚರಣೆ ಪ್ರಯುಕ್ತ ದಿನಪತ್ರಿಕೆಗಳಲ್ಲಿ ಮಹಿಳೆಯರ ಸಾಧನೆ ಸಂಬಂಧಪಟ್ಟಂತೆ ಪ್ರಕಟವಾಗಿರುವ ಮಾಹಿತಿ ಓದುವಂತಾಗಬೇಕೆಂದು ಜಿಲ್ಲಾಧಿಕಾರಿಗಳು ಸಲಹೆ ಮಾಡಿದರು. ಎಲ್ಲರಿಗೂ ದಿನ ಇದೆ, ಅಂತಾರಾಷ್ಟ್ರೀಯ ಪುರುಷ ದಿನಾಚರಣೆ ಇದ್ದಂಗಿಲ್ಲ. ಇದೆಯಾ? ಫಾದರ್ಸ್ ಡೇ ಇದೆ, ಕರೆಕ್ಟ್. ಅದು ಫಾದರ್ಸ್ ಡೇ ಇದೆ, ಮದರ್ಸ್ ಡೇ ಇದೆ, ಎಲ್ಲ ಪೂರ್ತಿ ನಿಮ್ದೇ ಇದೆ. ನಾವು ಹಿಂದೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಯೂಶಲಿ ಬಜೆಟರಿ ಗ್ರಾಂಟ್ಸ್ ಅನ್ನು ಅಲೋಕೇಶನ್ ಮಾಡ್ತಾ ಇದ್ವಿ. ಫಾರ್ ಎಕ್ಸಾಂಪಲ್, ಹೆಸ್ಕಾಂನಲ್ಲಿದ್ದಾಗ 1 ಲಕ್ಷ ರೂಪಾಯಿ ಕೊಡ್ತಾ ಇದ್ವಿ. ನಮ್ಮ ಇದರಿಂದ ಡಿಪಾರ್ಟ್ಮೆಂಟಿಂದ ಕೊಟ್ಬಿಟ್ಟು ಎಲ್ಲ ಮಹಿಳಾ ಯಾರು ಉದ್ಯೋಗದಾತರು ಮತ್ತು ಆಫೀಸರ್ಸ್, ಸ್ಟಾಫ್ ಎಲ್ಲ ಮಾಡ್ಕೊಳ್ತಾ ಇದ್ರು. ಮಧ್ಯಾಹ್ನ ಊಟಕ್ಕೆ ಮಾತ್ರ ಕರಿತಾ ಇದ್ರು ನಮಗೆ. ಇವತ್ತಿನ ದಿವಸ ಆಲ್ಮೋಸ್ಟ್ ಎಲ್ಲರೂ ಕೂಡ ಬಹಳ ಚೆನ್ನಾಗಿತ್ತು. ಇವತ್ತು ಬೆಳಗ್ಗೆ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಕಾರ್ಯಪ್ಪ ಸರ್ಕಲ್ ಇಂದ ಇವತ್ತು ರಾಜಾ ಸೀಟ್ ವರೆಗೆ ಬೆಳಗ್ಗೆ ಸೈಕ್ಲೋಥಾನ್ ಇಟ್ಕೊಂಡಿದ್ವಿ. ಸೈಕ್ಲೋಥಾನ್, ಅದರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಎಲ್ಲ ಲೇಡೀಸು ಬೈಕ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಅದಾದ್ಮೇಲೆ ಇವತ್ತು ರಾಜಾ ಸೀಟ್ನ ಅದು ನಮ್ಮ ವ್ಯೂ ಪಾಯಿಂಟ್ ಇದೆಲ್ಲ, ವ್ಯೂ ಪಾಯಿಂಟ್ನಲ್ಲಿ ಭಾಳ ಚೆನ್ನಾಗಿ ಒಂದು ಬಲೂನ್ಸ್ ಎಲ್ಲ ಹಾಕಿ ಮಾಡಿದ್ದೀವಿ. ಇದು ಮುಗಿಸ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ ಒಂದ್ಸಲ ಎಲ್ಲ ರಾಜಾ ಸೀಟ್ನಲ್ಲಿ ಹೋಗಿ ಆ ರಾಜಾ ಸೀಟ್ ಇದರಲ್ಲಿ ಒಂದು ಸೆಲ್ಫಿ ಪಾಯಿಂಟ್ ಇದೆ, ದಯವಿಟ್ಟು ತಾವೆಲ್ಲ ಹೋಗಿ ಒಳ್ಳೆ ಫೋಟೋ ತಗೋಬೇಕು. ತುಂಬಾ ಚೆನ್ನಾಗಿದೆ. ಒಂದ್ 2-3 ಪಾಯಿಂಟ್ಸ್ಗಳನ್ನ ಹೇಳಿಕ್ಕೆ ಇಷ್ಟಪಡ್ತಾನೆ. ಜೀವ ವೈವಿಧ್ಯ ಮಂಡಳಿ ರಾಜ್ಯಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ, ನಗರಸಭೆ ಅಧ್ಯಕ್ಷರಾದ ಅನಿತಾ ಪೂವಯ್ಯ, ಸ್ತ್ರೀ ಶಕ್ತಿ ಒಕ್ಕೂಟದ ರಾಜ್ಯ ಮತ್ತು ಜಿಲ್ಲಾಧ್ಯಕ್ಷರಾದ ರೆಹನಾ ಸುಲ್ತಾನ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. 3 ಸ್ತ್ರೀಶಕ್ತಿ ಗುಂಪುಗಳನ್ನು ರಚಿಸಿದ್ದು ಸುತ್ತುರಿಕೆ ಮತ್ತು ಪ್ರೋತ್ಸಾಹಧನವನ್ನು ಒದಗಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ. ಒಂದು ಚೇರ್ ಫಿಲ್ ಮಾಡಿ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಬಿಜೆಪಿಯನ್ನು ಅಧಿಕಾರಕ್ಕೆ ತರುವ ಪ್ರಯತ್ನದ ಭಾಗವಾಗಿ ಕೊಡಗು ಜಿಲ್ಲೆಯಲ್ಲಿ ಪಕ್ಷದ ಸರಣಿ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಮಾರ್ಚ್ 10 ಮತ್ತು 11ರಂದು ಜಿಲ್ಲೆಯ 2 ಕ್ಷೇತ್ರಗಳಲ್ಲಿ ವಿಜಯ ಸಂಕಲ್ಪ ಯಾತ್ರೆ ನಡೆಯಲಿದೆ.
ಇದರೊಂದಿಗೆ ಮಾರ್ಚ್ 20ರವರೆಗೆ ವಿವಿಧ ಮೋರ್ಚಾಗಳ ಸಮಾವೇಶಗಳನ್ನು ಏರ್ಪಡಿಸಲಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ರಾಬಿನ್ ದೇವಯ್ಯ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಕ್ಷದ ವಿವಿಧ ಕಾರ್ಯಕ್ರಮಗಳ ಜೊತೆಯಲ್ಲೇ ಮಾರ್ಚ್ 18ರಂದು ಬೆಳಗ್ಗೆ 10:30ಕ್ಕೆ ನಗರದ ಗಾಂಧಿ ಮೈದಾನದಲ್ಲಿ ಫಲಾನುಭವಿಗಳ ಸಮಾವೇಶ ನಡೆಯಲಿದೆ. ಇದರಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಪಾಲ್ಗೊಳ್ಳಲಿದ್ದಾರೆಂದರು. ಪತ್ರಿಕಾಗೋಷ್ಠಿ ಇರುತ್ತೆ. ಬಹುತೇಕ ಕ್ರಿಸ್ಟಲ್ ಕೋರ್ಟ್ ಅಂತ ಅನ್ಕೊಂಡಿದ್ದಾರೆ, ಸುದರ್ಶನ್ ಗೆಸ್ಟ್ ಹೌಸ್ ಅಂತ ಅನ್ಕೊಂಡಿದ್ದಾರೆ. ತಿಳಿಸ್ತೇನೆ ಇಲ್ಲಿ ಪತ್ರಿಕಾಗೋಷ್ಠಿ ಇರುತ್ತೆ. ಹಾಗೆ ಒಂದು ಸಮುದಾಯದವರನ್ನ ಭೇಟಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಅದರ ನಂತರ ಚೌಡೇಶ್ವರಿ ದೇವಸ್ಥಾನದಿಂದ ನಮ್ಮ ರೋಡ್ ಶೋ ಪ್ರಾರಂಭ ಆಗುತ್ತೆ. ರೋಡ್ ಶೋ 10:30ಯಿಂದ ಪ್ರಾರಂಭ ಆಗಿ ಚೌಡೇಶ್ವರಿ ದೇವಾಲಯದಿಂದ ತಿಮ್ಮೆಯ ಸರ್ಕಲ್ವರೆಗೆ ರೋಡ್ ಶೋ ಕಾರ್ಯಕ್ರಮ ಆಗುತ್ತೆ. ರೋಡ್ ಶೋ ಅಂತಿಮ ಹಂತದಲ್ಲಿ ರಥದಲ್ಲೇ ನಾಯಕರುಗಳು ಭಾಷಣ ಮಾಡುವರಿದ್ದಾರೆ. ತಿಮ್ಮೆಯ ಸರ್ಕಲ್ ಕಾರ್ಯಕ್ರಮದ ನಂತರ ಇವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರವಾಸವನ್ನ ಮಾಡ್ತಾರೆ. ಹಾಗೆ 10 ಮತ್ತು 11ನೇ ತಾರೀಕು ಎರಡು ವಿಧಾನಸಭಾ 10ನೇ ತಾರೀಕು ರಾಜಪೇಟೆ ವಿಧಾನಸಭಾ ಕ್ಷೇತ್ರ, 11ನೇ ತಾರೀಕು ಮಡಿಕೇರಿ ವಿಧಾನಸಭಾ ಕ್ಷೇತ್ರ, ಮಡಿಕೇರಿ ನಗರದಲ್ಲಿ ಕಾರ್ಯಕ್ರಮಗಳಾಗುತ್ತೆ. ಹಾಗೆ ನಮ್ಮ ಮೋರ್ಚಾಗಳ ಸಮಾವೇಶಗಳು ಕೂಡ ಆಗ್ತಾ ಇದೆ. ಈಗ ಮೊನ್ನೆ ರಾಜಪೇಟೆ ತಾಲೂಕಿನ ಚೆನ್ನೈಕೋಟೆಯಲ್ಲಿ OBC ಸಮಾವೇಶವನ್ನು ಮೊನ್ನೆ 5ನೇ ತಾರೀಕು ನಾವು ಮಾಡಿದ್ವಿ. ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ್ಳೆ ಕಾರ್ಯಕ್ರಮ ಆಗಿದೆ. ಹಾಗೆ ಉಳಿದಂತೆ 4-5 ಮೋರ್ಚಾಗಳ ಕಾರ್ಯಕ್ರಮ 13ನೇ ತಾರೀಕಿಗೆ ಯುವ ಮೋರ್ಚಾ ಕಾರ್ಯಕ್ರಮ, ಒಂದು ಬೃಹತ್ ಕಾರ್ಯಕ್ರಮ ಸೋಮಾರಪೇಟೆಯ ಒಕ್ಕಲಿಗರ ಸಭಾಭವನದಲ್ಲಿ ನಡೆಯೋದಿದೆ. ಆ ಕಾರ್ಯಕ್ರಮದಲ್ಲಿ ಬಹುತೇಕ ನಮ್ಮ ರಾಜ್ಯದ ಇಂಧನ ಸಚಿವರಾಗಿರ್ತಕ್ಕಂಥ ಸುನೀಲ್ ಕುಮಾರ್ ಅವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವರಿದ್ದಾರೆ. ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಿಂದ ಸಂಪರ್ಕಿಸುವ 4 ವಿಜಯ ಸಂಕಲ್ಪ ಯಾತ್ರೆಗಳು ಈಗಾಗಲೇ ಪ್ರಾರಂಭಗೊಂಡಿದೆ. ಚಾಮರಾಜನಗರದ ಮಲೆ ಮಹದೇಶ್ವರದಿಂದ ಆರಂಭವಾಗಿರುವ ವಿಜಯ ಸಂಕಲ್ಪ ಯಾತ್ರೆ ಮಾರ್ಚ್ 10ರಂದು ವಿರಾಜಪೇಟೆ ಕ್ಷೇತ್ರದ ಗೋಣಿಕೊಪ್ಪಲು ಮೂಲಕ ಕೊಡಗನ್ನ ಪ್ರವೇಶಿಸಲಿದ್ದು, ರಥಕ್ಕೆ ಭವ್ಯ ಸ್ವಾಗತವನ್ನು ಪಕ್ಷದ ವತಿಯಿಂದ ನೀಡಲಾಗುತ್ತೆ ಎಂದರು. ಅಂದು ಸಂಜೆ 5:30ಕ್ಕೆ ಗೋಣಿಕೊಪ್ಪಲಿನಲ್ಲಿ ಪಕ್ಷದ ಮುಖಂಡರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪ ಮತ್ತು KS ಈಶ್ವರಪ್ಪ ಅವರಿಂದ ವಿಜಯ ಸಂಕಲ್ಪ ಯಾತ್ರೆಯು ಬೃಹತ್ ಸಮಾವೇಶದಲ್ಲಿ ನಡೆಯಲಿದೆ. ಅಂದು ಸಂಜೆ ಮಡಿಕೇರಿಯಲ್ಲಿ ವಾಸ್ತವ್ಯ ಹೂಡಲಿರುವ ಪಕ್ಷದ ನಾಯಕರು ವಿವಿಧ ಸಮುದಾಯದವರಿಂದ ಭೇಟಿಯಾಗುವ ಕಾರ್ಯಕ್ರಮವಿದೆ. ಮಾರ್ಚ್ 11ರಂದು ಬೆಳಗ್ಗೆ 10:30ಕ್ಕೆ ನಗರದ ಚೌಡೇಶ್ವರಿ ದೇವಸ್ಥಾನದಿಂದ ಜನರಲ್ KS ತಿಮ್ಮಯ್ಯ ವೃತ್ತದವರೆಗೆ ರೋಡ್ ಶೋ ಮತ್ತು ವಿಜಯ ಸಂಕಲ್ಪ ರಥದಲ್ಲಿ ಪಕ್ಷದ ನಾಯಕರು ಮಾತನಾಡಲಿದ್ದಾರೆಂದರು. ವಿರಾಜಪೇಟೆಯಲ್ಲಿ ಮಹಿಳಾ ಮೋರ್ಚಾ ಕಾರ್ಯಕ್ರಮ ನಡೆಯೋದಿದೆ. ಈ ಮಹಿಳಾ ಮೋರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಭಾಗವಹಿಸುವರಿದ್ದಾರೆ. ಹಾಗೆಯೇ ನಮ್ಮ 16ನೇ ತಾರೀಕು ಕುಶಾಲನಗರದಲ್ಲಿ SC ಮೋರ್ಚಾ ಕಾರ್ಯಕ್ರಮ ನಡೆಯೋದಿದೆ. ಹಾಗೆ ಆ ಕಾರ್ಯಕ್ರಮದಲ್ಲಿ ಬಹುತೇಕ ನಮ್ಮ ರಾಜ್ಯ ಸಚಿವರಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಅವರು ಭಾಗವಹಿಸುವರಿದ್ದಾರೆ. ಹಾಗೆ 18ನೇ ತಾರೀಕು ದೊಡ್ಡ ಮಟ್ಟದ ಫಲಾನುಭವಿಗಳ ಸಮಾವೇಶ ಮಡಿಕೇರಿ ನಗರದ ಗಾಂಧಿ ಮೈದಾನದಲ್ಲಿ ನಡೆಯೋದಿದೆ. ಈ ಕಾರ್ಯಕ್ರಮದಲ್ಲಿ ಫಲಾನುಭವಿಗಳ ಸಮಾವೇಶದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು 18ನೇ ತಾರೀಕು ಬೆಳಿಗ್ಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಆ ಕಾರ್ಯಕ್ರಮವು ಕೂಡ ಬಹಳ ಒಂದು 10,000 ಸಂಖ್ಯೆಯನ್ನ ಮೀರಿಸಬೇಕು ಫಲಾನುಭವಿಗಳನ್ನ. ಸರ್ಕಾರಿ ಕಾರ್ಯಕ್ರಮ ಆದರೂ ಕೂಡ ನಾವು ಅದನ್ನ ಜನ ಸೇರಿಸುವ ದೃಷ್ಟಿಯಿಂದ, ನಾವು ಅದನ್ನ ಯಶಸ್ವಿಗೊಳಿಸುವ ದೃಷ್ಟಿಯಿಂದ ನಾವು ಅದರ ಜೊತೆಗೆ ಸೇರ್ಕೊಂಡಿದ್ದೇವೆ. ಆ ಕಾರ್ಯಕ್ರಮದಲ್ಲೂ ಕೂಡ 10,000ಕ್ಕಿಂತ ಹೆಚ್ಚು ಜನ ಭಾಗವಹಿಸತಕ್ಕಂಥ ನಿರೀಕ್ಷೆ ಇದೆ. ಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಭಾಷಣ ಮಾಡೋರಿದ್ದಾರೆ. ಕೊಡಗು ಪ್ರೆಸ್ ಕ್ಲಬ್ ಬೆಳ್ಳಿ ಮಹೋತ್ಸವ ಅಂಗವಾಗಿ ಕೊಡಗು ಪ್ರೆಸ್ ಕ್ಲಬ್ ಬೆಳ್ಳಿ ಮಹೋತ್ಸವ ಆಚರಣಾ ಸಮಿತಿ ಆಶ್ರಯದಲ್ಲಿ ಕೊಡಗು ಪ್ರೆಸ್ ಕ್ಲಬ್ ಬೆಳ್ಳಿ ಮಹೋತ್ಸವ ಸಾಂಸ್ಕೃತಿಕ ಸಮಿತಿ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಕುಶಾಲನಗರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ಕುಶಾಲನಗರದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರದ APCMS ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ಮಡಿಕೇರಿಯ ರೂಪಾ ಸತೀಶ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಸಮಾಜಕ್ಕೆ ತುಂಬಿದ ಕುಟುಂಬಕ್ಕೆ ತಾಯಂದಿರ ಕೊಡುಗೆ ಅಪಾರವಾಗಿದೆ. ಎಲ್ಲ ಕ್ಷೇತ್ರದಲ್ಲಿ ಮಹಿಳೆ ತನ್ನ ಛಾಪು ಮೂಡಿಸ್ತಾ ಇದ್ದಾಳೆ. ಕುಟುಂಬದ ಆರೈಕೆ ನಡುವೆ ದೊರೆಯುವ ಬಿಡುವನ್ನ ಉತ್ತಮ ಹವ್ಯಾಸಗಳಿಗೆ ಮೀಸಲಿಡುವ ಮೂಲಕ
ಆರೋಗ್ಯಯುತ ಬದುಕಿಗೆ ಹೆಚ್ಚಿನ ಒತ್ತು ನೀಡಬೇಕಿದೆ ಎಂದರು. ಗೌರವಕ್ಕೆ ಪಾತ್ರರಾಗಿದ್ದಾರೆ. ಅವಳಲ್ಲಿ ಅವರ ಶ್ರಮಕ್ಕೆ ದೊರೆಯುವಂತಹ ಒಂದು ಪ್ರತಿಫಲ, ಇಂಥ ಒಂದು ಸದಾವಕಾಶ ನಮಗೆಲ್ಲರಿಗೂ ಬರುತ್ತಿದೆ. ಮಹಿಳೆ ಎಂದರೆ ಒಂದು ಹೆಣ್ಣೆಂದರೆ ಒಂದು ಶಕ್ತಿ. ಆಕೆ ತಾಯಿಯಾಗಿ, ಮಗಳಾಗಿ, ಸಹೋದರಿಯರಾಗಿ, ಅತ್ತೆಯಾಗಿ, ಅತ್ತಿಗೆ ನಾದಿನಿಯರಾಗಿ ಬಹುಮುಖ ಪಾತ್ರವನ್ನು ವಹಿಸುತ್ತಾರೆ. ನಾವು ಪ್ರತಿಯೊಬ್ಬ ಮಹಿಳೆಯರನ್ನ ಗಮನಿಸಿದಾಗ ಮಹಿಳೆಯರ ಪಾತ್ರ ಎಷ್ಟಿದೆ ಎಂಬುದನ್ನು ನಾವು ತಿಳ್ಕೊಳ್ಳಬಹುದು. ಮಹಿಳೆ ತನ್ನ ಕುಟುಂಬ, ಕಚೇರಿ, ಹಾಗೆ ಮನೆ, ಮಕ್ಕಳು ಎಲ್ಲವನ್ನ ಸಮರ್ಪಕವಾಗಿ ನಿರ್ವಹಿಸ್ತಾ ಇರುತ್ತಾರೆ. ಹಾಗೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ತನ್ನ ಛಾಪನ್ನು ಮೂಡಿಸಿ ತನ್ನ ಫಲವನ್ನು ಪಡೆದಂಥವಳು ಮಹಿಳೆ. ಹಾಗೆ ಮಹಿಳೆಯನ್ನ ದೇವತೆಯನ್ನು ಹೋಲಿಸಬಹುದು. ಎತ್ತರ ನಾಲ್ಕಿ ಪೂಜ್ಯತೆ ರಮಂತೆ ತತ್ರ ದೇವತಾ ಅಂತ ಹೇಳ್ತಾರೆ. ಹಾಗೆ ಜನನಿ ಎಂಬ ಭೂಮಿ ಗಡಿಯಷ್ಟೇ ಅಂತ ಹೇಳ್ತೇವೆ. ಹಾಗೆ ನಮ್ಮ ಮಹಿಳೆಯನ್ನ ದೇವತೆಗೆ ಹೋಲಿಸಿದ್ದಾರೆ, ಪ್ರಕೃತಿಗೆ ಹೋಲಿಸಿದ್ದಾರೆ. ಹಾಗೆ ಕರುಣಾಮಯಿ, ವಾತ್ಸಲ್ಯಮಯಿ ಆಗಿದ್ದಾರೆ. ಎಲ್ಲರನ್ನ ಸಮಾನವಾಗಿ ಕಾಣುವಂಥ ಮಹಿಳೆ ಎಲ್ಲ ಕ್ಷೇತ್ರದಲ್ಲಿ ತನ್ನ ಹೇಳಿರೋದೆಲ್ಲ ರೂಪಶ್ರೀ ಮೇಡಮ್ ಬಹಳ ಚೆನ್ನಾಗಿ ಹೇಳಿದ್ದಾರೆ. ನಾನು ಸುಮಾರು 2-3 ಫಂಕ್ಷನ್ಗೆ ನಾನು ರೂಪಶ್ರೀ ಮೇಡಮ್ ಗೆಸ್ಟ್ ಆಗಿ ಹೋಗಿದ್ದೆ. ಎಲ್ಲಿ ಕೂಡ ಮೇಡಮ್ ಮಾತನಾಡಿದ್ದು ನನಗೆ ಗೊತ್ತಿಲ್ಲ. ನಾನು ಪದೇ ಪದೇ ಹೇಳ್ತಾ ಇದ್ದೆ, ಜಿಲ್ಲಾಧಿಕಾರಿ ಶ್ರೀಮತಿ ಚೆನ್ನಾಗಿ ತುಂಬ ಮಾತಾಡಲ್ಲ. ಇವತ್ತು ನನಗೆ ಆಶ್ಚರ್ಯ ಅನಿಸ್ತು. ಶಿಕ್ಷಕಿ ಆದಂತಹ ಹೆಣ್ಣುಮಗಳು ತನಗೆ ಎಲ್ಲ ಭಾವನೆಗಳನ್ನ, ಅದರಲ್ಲೂ ಮಹಿಳೆ ತುಂಬಿದಂತ ಈ ಸಭೆಯಲ್ಲಿ ತನ್ನ ಭಾವನೆಗಳನ್ನ ವ್ಯಕ್ತಪಡಿಸಲು ಕೇಳಿದ್ರೆ ಆಕೆ ನಿಜಕ್ಕೂ ಗಂಡಿಗೆ ಹೆಣ್ಣುಮಗಳು. ಅದೇ ರೀತಿ ಕುಂತಿ ಮೇಡಮ್, ಅದೇ ನನಗೆ ಇಬ್ಬರು ನನಗೆ ಏನು ಸ್ಪೀಚ್ ಮಾಡಬೇಕಿದೆ ಅದನ್ನೆಲ್ಲ ಬದಲಿಸಬೇಕು. ಇವರು ಇಬ್ಬರ ಮಾತುಗಳನ್ನು ಹೊರತುಪಡಿಸಿ ನಾನು ಮಾತಾಡಬೇಕಾಗುತ್ತೆ. ಆಡು ಬೆಟ್ಟದ ಸೊಪ್ಪಿಲ್ಲ, ಹೆಣ್ಣು ಬೆಟ್ಟದ ನೆಲ ಇಲ್ಲ. ಇವತ್ತು ಹೆಣ್ಣು ಬೆಟ್ಟದ ನೆಲವೇ ಹುಡುಕಬೇಕು. ಪುರುಷ ಬೆಟ್ಟದ ಸಮಾಜ, ಪುರುಷ ಬೆಟ್ಟದ ಸಮಾಜ, ಪುರುಷ ಬೆಟ್ಟದ ಸಮಾಜಕ್ಕೆ ಏನು ಗಟ್ಟೆ ತಿಳಿಸ್ತಾ ಇದ್ರು, ಇವತ್ತು ಸಮಾಜಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕ್ಷೇತ್ರದಲ್ಲಿ ಹೆಣ್ಣು ತನ್ನದೇ ಆದ ಗಟ್ಟಿತನವನ್ನ ಹಿಂದಿನಿಂದ ಹಾಗಾಗಿ ಪ್ರೀತಿ ಎಂದರೆ ನಿಶ್ಚಯ ಸಾಕಬೇಕಿನ ಹೊರತು ನಿಜಕ್ಕೂ ನಮಗೆ ಹೆಮ್ಮೆ. ತೊಟ್ಟಿಲು ತುಂಬುವ ಕೈ ಇದು, ದೇಶವನ್ನು ತುಂಬು. ಎಲ್ಲ ರೀತಿಯಲ್ಲಿ ಎಲ್ಲ ಆಡಳಿತದಲ್ಲಿ ಒಂದು ಹೆಣ್ಣುಮಗಳ ಹಸ್ತ ಇದ್ದೇ ಇದೆ. ಮಗುವಿನ ಬೆಳವಣಿಗೆ ಜಾಸ್ತಿ ಆಗೋದು ಕಾಣಬಹುದು. 7 ತಿಂಗಳಲ್ಲಿ ಬುದ್ಧಿಶಕ್ತಿ ಬೆಳವಣಿಗೆ ಆಗುತ್ತೆ, ಅರಿವಿನ ಜ್ಞಾನ ಬರುತ್ತೆ, ಜಾಗೃತವಾಗುತ್ತೆ. ಇದಕ್ಕೆ ಸಾಕ್ಷಿ ನಮ್ಮಲ್ಲಿ ಸುಭದ್ರೆ ಅಭಿಮನ್ಯುವಿನ ಕಥೆಯನ್ನು ಕೇಳಿದರು. ಸಾಧಾರಣ 7 ತಿಂಗಳಲ್ಲಿ ನಮ್ಮಲ್ಲಿ ಹೇಳ್ತಾರೆ. 8ನೇ ತಿಂಗಳಲ್ಲಿ 2 ಗಂಟೆಗೆ ಒಂದೊಂದು ಗ್ರಹ ಆಡ್ತಾ ಇರುತ್ತೆ. ಹಾಗಾಗಿ 8ನೇ ತಿಂಗಳಲ್ಲಿ ಒಂದು ತುಪ್ಪಾರು ಅಂತ ನಮ್ಮಲ್ಲಿ ವಾಡಿಕೆ ಇದೆ. 9ನೇ ತಿಂಗಳಲ್ಲಿ ಮತ್ತೆ ಚಂದ್ರನ ಆಡ್ತಾ ಇರುತ್ತೆ. ಮಗು ಗರ್ಭದಲ್ಲಿ ಸುಲಭವಾಗಿ ಬರಲು ಅನುಕೂಲ ಆಗಿರುತ್ತೆ. ಉಳಿದ 9 ದಿನಗಳಲ್ಲಿ ಸೂರ್ಯ ನೋಡಿಕೊಳ್ತಾನೆ. ಮಗು ಹುಟ್ಟು ಹೊತ್ತಿಗೆ ಲಗ್ನಾಧಿಪತಿಯ ದಶೆ ಲಗ್ನವನ್ನು ಸೂಚಿಸುತ್ತೆ. ಹಾಗಾಗಿ ನಾವು ಅಲ್ಲಿಂದ ಸಮಯವನ್ನು ಕೌಂಟ್ ಮಾಡ್ತೇವೆ. ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಕೂಡಿಗೆ ಕ್ರೀಡಾ ಶಾಲೆ ನಿವೃತ್ತ ಮುಖ್ಯ ಶಿಕ್ಷಕಿ ಕುಂತಿ ಬೋಪಯ್ಯ ಮಾತನಾಡಿ, ಹೆಣ್ಣೆಂದರೆ ಒಂದು ಶಕ್ತಿಯ ರೂಪ. ಬಹುಮುಖ ಪಾತ್ರಗಳನ್ನು ವಹಿಸುವ ಮೂಲಕ ಕುಟುಂಬ ಕಚೇರಿಗಳಲ್ಲಿ ತಮ್ಮ ಜವಾಬ್ದಾರಿ ಸಮರ್ಪಕವಾಗಿ ನಿಭಾಯಿಸುವ ಸಾಮರ್ಥ್ಯ ಹೊಂದಿದ್ದಾರೆಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಸವಿತಾ ರೈ ಮಾತನಾಡಿ, ಹೆಣ್ಣಿಗೆ ಹೆಣ್ಣು ಶತ್ರು ಎಂಬ ಗಾದೆಗೆ ವಿರುದ್ಧವಾಗಿ ಪ್ರಸ್ತುತ ಕಾಲಘಟ್ಟದಲ್ಲಿ ಮಹಿಳೆಯರು ಸಂಘಟಿತರಾಗಿ ಬದುಕು ಕಟ್ಟಿಕೊಳ್ತಾ ಇದ್ದಾರೆ. ಸ್ತ್ರೀ ಪುರುಷ ಎಂಬ ಭೇದ ಭಾವ ಇಲ್ಲದ ಸಮಾಜ ಇಂದು ಕಂಡುಬರ್ತಾ ಇರುವುದು ಪ್ರಶಂಸನೀಯವೆಂದರು. ಶಿವಮೊಗ್ಗದ ಪಾರಂಪರಿಕ ನಾಟಿ ವೈದ್ಯೆ ಸುಮನಾ ಮಳಲಗದ್ದೆ ಮಹಿಳೆಯರ ಆರೋಗ್ಯ ಸಂಬಂಧಪಟ್ಟ ವಿಚಾರಗಳ ಬಗ್ಗೆ ಉಪನ್ಯಾಸ ನೀಡಿದರು. ಕಾರ್ಯಕ್ರಮ ಸಂಚಾಲಕರಾದ ಕುಶಾಲನಗರದ ವನಿತಾ ಚಂದ್ರಮೋಹನ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು.
ಕಾರ್ಯಕ್ರಮದಲ್ಲಿ ಕುಶಾಲನಗರದ ಪ್ರಿಯಾಂಕಾ ಗಂಗಾಧರಪ್ಪ, ರೇಖಾ ಗಣೇಶ್, ಸಿಂಚನ, ಪ್ರಜ್ಞಾ ರಾಜೇಂದ್ರ ಮತ್ತಿತರರು ಪಾಲ್ಗೊಂಡಿದ್ದರು. ವೇದಿಕೆ ಕಾರ್ಯಕ್ರಮದ ಬಳಿಕ ಪತ್ರಕರ್ತರ ಕುಟುಂಬ ಸೇರಿದಂತೆ ಕುಶಾಲನಗರದ ಭಜನಾ ಮಂಡಳಿ, ಮಹಿಳಾ ಸಂಘಟನೆಗಳಿಂದ ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ನೆರೆದಿದ್ದವರಿಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಎಸ್ಎಸ್ಎಫ್ ಕೊಡಗು ಜಿಲ್ಲಾ ಮಹಾಸಭೆ ಕುಶಾಲನಗರದಲ್ಲಿ ನಡೆಯಿತು. ಎಸ್ವೈಎಸ್ ಜಿಲ್ಲಾ ಪ್ರಮುಖರಾದ ಹಮೀದ್ ಮುಸ್ಲಿಯಾರ್ ಅವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭಗೊಂಡ ಕಾರ್ಯಕ್ರಮ ಎಸ್ಎಸ್ಎಫ್ ರಾಷ್ಟ್ರೀಯ ಸಮಿತಿ ಕಾರ್ಯದರ್ಶಿ ಯಾಕೂಬ್ ಮಾಸ್ಟರ್ ಕಾರ್ಯಕ್ರಮ ಉದ್ಘಾಟಿಸಿದರು. ಎಸ್ಎಸ್ಎಫ್ ಕೊಡಗು ಜಿಲ್ಲಾಧ್ಯಕ್ಷರಾದ ಶಾಫಿ ಸಹದಿ ಅವರು ಅಧ್ಯಕ್ಷತೆ ವಹಿಸಿದರು. ಕೊಡಗು ಜಿಲ್ಲಾ ಉಸ್ತುವಾರಿಯಾದ ಹಕೀಂ, ಬೆಂಗಳೂರು ಹಾಗೂ ರಾಜ್ಯ ಕಾರ್ಯದರ್ಶಿ ಮುನೀರ್ ಸಖಾಫಿ ಉಳ್ಳಾಳ್ ಅವರ ನೇತೃತ್ವದಲ್ಲಿ ಮಹಾಸಭೆ ನಡೆಯಿತು. ನೂತನ ಪದಾಧಿಕಾರಿಗಳನ್ನು ಎಸ್ವೈಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಹಫೀಜ್ ಸಹದಿ ಅವರು ಘೋಷಣೆ ಮಾಡಿದರು. ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮುಳಿಯಾದಲ್ಲಿ ಡೈಮಂಡ್ ಫೆಸ್ಟ್, ಡೈಮಂಡ್ ಆಭರಣಗಳ ಲಾರ್ಜೆಸ್ಟ್ ಅಂಡ್ ವೈಡೆಸ್ಟ್ ಕಲೆಕ್ಷನ್. ಇದೇ ಫೆಬ್ರವರಿ 13ರಿಂದ 28ರವರೆಗೆ ಡೈಮಂಡ್ ಆಭರಣಗಳು 4,850 ರೂಪಾಯಿಯಿಂದ ಕೈಗೆಟುಕುವ ವೈಭವ. ನೂತನ ಯುಗಕ್ಕೆ ಹೊಳಪು ನೀಡುವ ಡೈಮಂಡ್ ಆಭರಣಗಳಿಗಾಗಿ ಬನ್ನಿ ಮುಳಿಯಾ ಜುವೆಲ್ಸ್ನ ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮಳಿಗೆಗೆ. ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ ಅಲ್ಲಿ ಸಕ್ಸಸ್ನ ಕಾಣಬೇಕು. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. Shakti Residential School and College, Shaktinagar, Mangaluru. CBSE curriculum located in a serene environment 4 acres from the city life, 2.5 kilometers away from Nantur Junction. World-class amenities that help providing joy of learning, shaping personality to face the reality of life. Value-based teaching and emphasis on discipline. Shakti PU College has science and commerce streams along with integrated coaching to prepare students for competitive examinations. A well-stocked library, furnished labs, spacious auditorium, clean and hygienic food, separate fully furnished hostel for boys and girls is available. Learning to create choices, our motto, is reflected in every act of our students and teachers. For admissions, please contact 0824 2230 452 9686 000046. ಮುಳಿಯದ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ದಶಕಗಳ ಪ್ರೀತಿಯ ಮುಳಿಯಾ ಜುವೆಲ್ಸ್, ಯುನಿಕ್ ಡಿಸೈನ್ಸ್. ನಂದ ಗೋಕುಲ, ನಮ್ಮ ಮನೆ ಅಂತ ಹೆಮ್ಮೆಯಿಂದ ಹೇಳಬೇಕಾದ್ರೆ ಅದು ನಮ್ಮ ಸ್ವಂತ ಮನೆ ಆಗಿರಬೇಕು. ಆದ್ರೆ ಈ ದುಬಾರಿ ಜಗತ್ತಲ್ಲಿ ನಮಗಿಷ್ಟವಾದ ಊರಲ್ಲಿ ಹೇಗ್ ಸಾಧ್ಯ? ಅದು ನಮ್ಮ ಕೈಗೆ ಎಟ್ಕೋದರದಲ್ಲಿ. ಚಿಂತೆ ಬೇಡ, ಈಗ ಎಲ್ಲವೂ ಸಾಧ್ಯ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, 3D ಥಿಯೇಟರ್ ಹೌಸ್,
ಸ್ವಿಮ್ಮಿಂಗ್ ಪೂಲ್, ಜಿಮ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ತಿಂಗಳಿಗೆ ಕೇವಲ 31,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ನಲ್ಲಿ ಹಿಂದೆ ಬುಕ್ ಮಾಡಿ. ಬನ್ನಿ, ನಮ್ಮ ಕನಸಿನ ಮನೆ ಕೊಳ್ಳೋಣ. ನಂಬಿಕೆ ಮತ್ತು ವಿಶ್ವಾಸದಲ್ಲಿ ನಂಬರ್ 1 ರೋಹನ್ ಕಾರ್ಪೊರೇಷನ್. Shining senses in your life. Desirable designs. Gives you treasured memory. Sharda Jewelers. ನಮ್ಮ ಕನಸಿನ ಮನೆ ಬೇಕು ಅನ್ನೋದು ಎಲ್ಲಾ ಕುಟುಂಬಗಳ ಕನಸು. ಕನಸು ಕನಸಾಗೆ ಉಳಿಬಾರದು ಅಲ್ವಾ? ಮನಸ್ಸಿದ್ರೆ ಮಾರ್ಗ. ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಕೈಗೆ ಎಟ್ಕೋ ದರದಲ್ಲಿ ನಿಮಗಿಷ್ಟವಾಗೋ ಮನೆ ನಿಮಗಿಷ್ಟವಾದ ಊರಲ್ಲೇ ಸಿಗತ್ತೆ. ಅದು ಸುಲಭವಾದ ಕಂತುಗಳಲ್ಲಿ. ಹೌದು, ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, 3D ಥಿಯೇಟರ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಜಿಮ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ತಿಂಗಳಿಗೆ ಕೇವಲ 31,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ನಲ್ಲಿ ಹಿಂದೆ ಬುಕ್ ಮಾಡಿ. ಕನಸು ನನಸಾಗುವ ಅವಕಾಶ ನಿಮ್ಮ ಕಣ್ಮುಂದೆನೇ ಇದೆ. ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆ ಸಾಧಿಸಲು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅವಕಾಶ ನೀಡುತ್ತಾ ಇರುವುದು ಶ್ಲಾಘನೀಯವೆಂದು ಶಾಸಕ ರಂಜನ್ ಹೇಳಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಬಿಸಿ ಟ್ರಸ್ಟ್, ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜಾ ಸಮಿತಿ, ಸೋಮವಾರಪೇಟೆ ವಲಯ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಇವರ ಆಶ್ರಯದಲ್ಲಿ ಸೋಮವಾರಪೇಟೆಯ ಒಕ್ಕಲಿಗರ ಸಮುದಾಯ ಭವನದಲ್ಲಿ ನಡೆದ ಸಾಮೂಹಿಕ ಸತ್ಯನಾರಾಯಣ ಮತ್ತು ಸಾಧನ ಸಮಾವೇಶ ಉದ್ಘಾಟಿಸಿ ಅವರು ಮಾತನಾಡಿದರು. ಮಹಿಳೆಯರೊಂದಿಗೆ ರೈತರಿಗೂ ಕೂಡ ಸಹಾಯ ಮಾಡಲು ಯೋಜನೆ ಮುಂದಾಗಿದ್ದು, ಇತ್ತೀಚೆಗೆ ಯಂತ್ರೋಪಕರಣಗಳನ್ನು ಬಾಡಿಗೆ ರೂಪದಲ್ಲಿ ನೀಡುತ್ತಾ ಇದೆ. 400 ಕುಟುಂಬಕ್ಕೂ ಹೆಚ್ಚು ಸದಸ್ಯರು ಹೆಚ್ಚು ಸಾಲವೊಂದ ಪಡೆದಿರುವುದು ಸರಿ, ಆದರೆ ಸಾಲವೊಂದ ಸಕಾಲದಲ್ಲಿ ಹಿಂತಿರುಗಿಸಬೇಕೆಂದು ಮನವಿ ಮಾಡಿದರು. ಗುಂಪಿನ ಸದಸ್ಯರಿಗೆ ಏನಾದರೂ ತೊಂದರೆ ಆದಲ್ಲಿ ತುರ್ತು ಚಿಕಿತ್ಸೆಗೆ ನೆರವಾಗಲು ಸರ್ಕಾರದ ಮೂಲಕ ಆಂಬ್ಯುಲೆನ್ಸ್ ನೀಡಲಾಗುತ್ತೆ ಎಂದರು. ವ್ಯವಹಾರ ನಡೆಸಬಹುದು ಅಂತ ಹೇಳುವ ವಿಚಾರವಾಗಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೇ ಇದ್ದೀವಿ. ನಾನು ಅವರಿಗೆ ಅವರ ನಿರ್ದೇಶಕರಿಗೆ ಕೇಳಿದೆ, ನಾನು ಬೇಕಾದ್ರೆ ಒಂದು ಆಂಬ್ಯುಲೆನ್ಸ್ ಅನ್ನು ಕೊಡ್ತೇನೆ, ಆದರೆ ನಿಮ್ಮ ವತಿಯಿಂದ ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಮಾಡಬೇಕು. ನಮ್ಮ ಸ್ವಂತ ದುಡ್ಡಿಂದ ಒಂದು ಆಂಬ್ಯುಲೆನ್ಸ್ ಅನ್ನು ಬೇಕಾದ್ರೆ ಕೊಡ್ತಾರೆ, ಅದನ್ನು ಮ್ಯಾನೇಜ್ ಮಾಡಬೇಕಾದ್ರೆ ಧರ್ಮಸ್ಥಳ ಇದರಿಂದ ಮ್ಯಾನೇಜ್ ಮಾಡೋದಕ್ಕೆ ಕೆಲಸ ಮಾಡಬೇಕು. ನಿಮ್ಮ ಯಾವೇ ನಿಮ್ಮ ಧರ್ಮಸ್ಥಳ ಯೋಜನೆಯಲ್ಲಿ ಯಾರೆಲ್ಲ ಇವತ್ತು ಗುಂಪಿನಲ್ಲಿ ಸದಸ್ಯರಿದ್ದೀರಿ ಅವರಿಗೇನಾದರೂ ತೊಂದರೆ ಆದ ಸಂದರ್ಭದಲ್ಲಿ ಅದನ್ನು ಆ ಪೇಷಂಟನ್ನು ಕರ್ಕೊಂಡು ಹೋಗ್ಬೋದು. ಮಂಗಳೂರಿಗೆ ನಮಗೆ 500 ರೂಪಾಯಿ ಸಂಬಳ ಸಿಗ್ತದೆ. ಈಗ ಕಾಫಿ ವ್ಯವಸ್ಥೆ ಒಂದು ದಿವಸದ ಸಂಬಳವನ್ನು ನೀವು ಹಾಕ್ತಾರೆ. ಅದರಲ್ಲೂ ಕೂಡ ನೀವು ಒಂದು ಅಕೌಂಟನ್ನು ಮಾಡಿ ಆ ಬ್ಯಾಂಕಿಗೆ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ ನೀವು ಅದನ್ನು ನಮ್ಮ SP ಅಕೌಂಟಿಂದ ಡಿಡಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ನಿರಂತರವಾಗಿ ಡಿಡಕ್ಷನ್ ಆಗ್ತದೆ. ನಿಮಗೆ ಮರೆಯುವಂಥ ಕೆಲಸ ಕೂಡ ಬರೋದಿಲ್ಲ. ಸುಮಾರು ಏನಾದರೂ ಪರ್ಮನೆಂಟ್ಲಿ 399 ರೂಪಾಯಿ ಕಟ್ಟಿದ್ದಾರೆ. ಎಲ್ಲ ಪೋಸ್ಟಲ್ ಡಿಪಾರ್ಟ್ಮೆಂಟ್ಲಿ ಮತ್ತು ನ್ಯಾಷನಲ್ ಬ್ಯಾಂಕಲ್ಲಿ ಸಿಗ್ತದೆ. ಒಂದು ವರ್ಷಕ್ಕೆ 399 ರೂಪಾಯಿ ಕಟ್ಟಿದರೆ ನಿಮ್ಮ ಕುಟುಂಬದಲ್ಲಿ ಏನಾದರೂ ತೊಂದರೆ ಆದರೆ, ಯಜಮಾನರು ಏನಾದರೂ ತೊಂದರೆ ಆದಂಥ ಸಂದರ್ಭದಲ್ಲಿ 10 ಲಕ್ಷ ರೂಪಾಯಿ ಪರಿಹಾರ ಕೊಡುವಂಥ ಸ್ಕೀಮನ್ನು ಸನ್ಮಾನ್ಯ ಮೋದಿಜಿಯವರು ತಂದಿದ್ದಾರೆ. ತಾವು ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಟುಕೊಂಡ ಕೆಲಸ ಮಾಡಿ. ಒಂದು ವರ್ಷಕ್ಕೆ 390 ಕೂಡ ನಾವು ಹಲವಾರು ಸಂದರ್ಭದಲ್ಲಿ ಕೂಡ ನೋಡ್ತೇವೆ. ಒಂದು ರೀತಿಯಲ್ಲಿ ನಾವು ಏನೇ ಸಾಲವನ್ನು ತಗೊಂಡು ಕೂಡ ಅದನ್ನು ಮರುಪಾವತಿ ಮಾಡುವಂಥ ಕೆಲಸವನ್ನು ಕೂಡ ಮಾಡಬೇಕು. ಸಾಲ ಸುಮಾರು ನಮ್ಮ ಜಿಲ್ಲೆಯಲ್ಲಿ 400 ಕೋಟಿಗಿಂತ ಹೆಚ್ಚು ಸಾಲವನ್ನು ಕೊಟ್ಟಿದ್ದಾರೆ ಎಂಬುದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಪ್ರಾದೇಶಿಕ ನಿರ್ದೇಶಕರಾದ ವಸಂತ ಸಾಲಿಯಾನ್ ಮಾತನಾಡಿ, ದುಡಿಯುವ ಕೈಗಳಿಗೆ ಶಕ್ತಿ ನೀಡುವಂತಹ ಕೆಲಸವೊಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡುವ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ಜನಸಾಮಾನ್ಯರಿಂದ ತರುವಂತಹ ಕೆಲಸ ಮಾಡ್ತಾ ಇದೆ. ಅಭಿವೃದ್ಧಿಯ ಪರಿವರ್ತನೆ ಕೂಡ ಯೋಜನೆ ಕಾರ್ಯಕರ್ತರಿಂದ ನಡೀತಾ ಇದೆ. ಪ್ರತಿಯೊಬ್ಬರಲ್ಲೂ ಸಂಸ್ಕೃತಿ ಮತ್ತು ಸಂಸ್ಕಾರಗಳು ಬರಬೇಕು. ಕೃಷಿಯೇತರ ಸ್ವಸಹಾಯ ಸಂಘಕ್ಕೆ 5 ಲಕ್ಷಕ್ಕೂ ಹೆಚ್ಚಿನ ಸಾಲ ನೀಡಿದೆ. 4,000 ಜನರು 122 ಕೋಟಿಯಷ್ಟು ಹಣವನ್ನು ಸ್ವಉದ್ಯೋಗಕ್ಕೆ ಪ್ರಯೋಜನ ಪಡ್ಕೊಂಡಿದ್ದಾರೆ ಎಂದರು. ಸ್ವಸಹಾಯ ಸಂಘದ ಸದಸ್ಯರುಗಳು ಕೇವಲ
ಒಂದು ನಿರೀಕ್ಷೆ. ಇವತ್ತು ನಾವು ಕೊಡುವಂತದ್ದು ಸಾಲ ಅಲ್ಲ, ಅದು ಪ್ರಗತಿ ನಿಧಿ. ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಪ್ರಗತಿ ನಿಧಿ ಕೊಡುವಂತದ್ದಲ್ಲ, ಅದು ಬ್ಯಾಂಕಿನ ಮೂಲಕ ಕೊಡುವಂತದ್ದು. ಆದರೆ ಬ್ಯಾಂಕಿನವರು ಸ್ವಸಹಾಯ ಸಂಘದ ಸದಸ್ಯರುಗಳಿಗೆ ನೇರವಾಗಿ ಅವರು ಕೊಡಲಿಕ್ಕೆ ಅವರಿಗೆ ವಿಶ್ವಾಸ ಇಲ್ಲ. ಆದರೆ ಗ್ರಾಮಾಭಿವೃದ್ಧಿ ಯೋಜನೆ ಬಗ್ಗೆ ಪೂಜ್ಯರ ಬಗ್ಗೆ ಅವರಿಗೆ ವಿಶ್ವಾಸ ಇತ್ತು. ಪೂಜ್ಯರು ಏನು ನಮ್ಮ ಗ್ರಾಮೀಣ ಭಾಗದ ನಮ್ಮ ಸಮಾಜದ ಜನರಲ್ಲಿ ಏನು ವಿಶ್ವಾಸ ಇಟ್ಟಿದ್ದಾರ, ಆ ವಿಶ್ವಾಸವನ್ನ ಉಳಿಸಿಕೊಳ್ಳುವಂತ ಸಹಕಾರ ಕ್ಷೇತ್ರದಲ್ಲಿ 25 ವರ್ಷಗಳಿಂದ ಸಾರ್ಥಕ ಸೇವೆ ಸಲ್ಲಿಸಿದ ಕುಶಾಲನಗರದ ಸಹಕಾರಿ ಟಿಆರ್ ಶರವಣಕುಮಾರ್ ಅವರನ್ನ ಕುಶಾಲನಗರದ ಅಭಿನಂದನಾ ಸಮಿತಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಗುತ್ತೆ ಅಂತ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷ ವಿಎಸ್ ಆನಂದಕುಮಾರ್ ಹೇಳಿದ್ದಾರೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕುಶಾಲನಗರದ ಕೈಗಾರಿಕೋದ್ಯಮಿಗಳ ಮತ್ತು ವೃತ್ತಿ ನಿರತ ವಿವಿಧೋದ್ದೇಶ ಸಹಕಾರ ಸಂಘ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿರುವ ಟಿಆರ್ ಶರವಣಕುಮಾರ್ ಅವರು ಸಹಕಾರ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ 25 ವರ್ಷಗಳು ಸಂದಿವೆ. ಈ ಅವಧಿಯಲ್ಲಿ ಸಹಕಾರ ಕ್ಷೇತ್ರಕ್ಕೆ ಕುಶಾಲನಗರದ ಸಂಘಗಳಿಗೆ ಸ್ಮರಣೀಯ ಅಮೋಘ ಸೇವೆಯಿಂದ ಸಲ್ಲಿಸಿದ್ದಾರೆ. ಈ ನಿಟ್ಟಿನಲ್ಲಿ ಮಾರ್ಚ್ 9ರಂದು ಗುರುವಾರ ಕುಶಾಲನಗರದ ರೈತ ಸಹಕಾರ ಭವನದಲ್ಲಿ 2 ಸಂಘಗಳ ಆಡಳಿತ ಮಂಡಳಿ ಸಿಬ್ಬಂದಿಗಳು ಮತ್ತು ಅಭಿನಂದನಾ ಸಮಿತಿ ವತಿಯಿಂದ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದರು. ಸನ್ಮಾನ್ಯ ಶ್ರೀ ಸಂತೋಷ್ ಕುಮಾರ್ ಅವರು ಈ ಒಂದು ಕಾರ್ಯಕ್ರಮದ ಕೇಂದ್ರಬಿಂದುವಾಗಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಊರಿನ ನಾಗರಿಕರ ಜೊತೆಗೂಡಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾವು ಈ ಒಂದು ಪತ್ರಿಕಾಗೋಷ್ಠಿ ಏರ್ಪಡಿಸಿದ್ದೀವಿ. ಸ್ಥಳೀಯವಾಗಿ ಈ ರೀತಿ ಸಮಾಜ ಸೇವೆಯನ್ನು ಗುರುತಿಸಿ ಸಣ್ಣ ಕಾರ್ಯಕ್ರಮಗಳನ್ನು ಮಾಡ್ತಿದ್ರು ಅವರ ಯೋಗ್ಯತೆಗೆ ಅನುಸಾರವಾಗಿ ಮತ್ತು ಕ್ಷೇತ್ರದ ಅನುಸಾರವಾಗಿ. ಬಟ್ ಈ ರೀತಿ ಒಂದು ಅಭಿಮಾನಿಗಳೇ ಸೇರಿಕೊಂಡು ಒಂದು ಸಾಧಕರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ಬಹುಶಃ ಇತಿಹಾಸದಲ್ಲಿ ಇದು ಮೊದಲು ಅಂತ ನಾನು ಭಾವನೆ ಮಾಡ್ತೇನೆ. ಹಾಗಾಗಿ ಎಲ್ಲ ಕುಶಾಲನಗರದ ಈ ಒಂದು 2 ಸಂಸ್ಥೆಯಲ್ಲಿ ಯಾರೆಲ್ಲ ಫಲಾನುಭವಿಗಳಿದ್ದಾರೆ, ಏನೆಲ್ಲ ಉದ್ಯೋಗ ಪಡ್ಕೊಂಡಿದ್ದಾರೆ, ಎಲ್ಲ ಸದಸ್ಯರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಆಹ್ವಾನವನ್ನು ಕೊಡ್ತಾ ಇದ್ವಿ. ತಾವುಗಳು ಪತ್ರಕರ್ತರು ಬಂಧು ಮಿತ್ರರೆಲ್ಲರೂ ಕೂಡ ತಾವು ಆಗಮಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿಕೊಳ್ಬೇಕು ಅಂತ ಹೇಳಿ ವಿಶೇಷವಾಗಿ ಗೋಷ್ಠಿಯಲ್ಲಿ ಸಂಘದ ನಿರ್ದೇಶಕರಾದ ಕೆಎಸ್ ಮಹೇಶ್, ಮಧುಸೂದನ್, ಶರತ್, ಕವಿತಾ ಮೋಹನ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಸೋಮವಾರಪೇಟೆಯ ಬಿಜಿಎಸ್ ಪಬ್ಲಿಕ್ ಸ್ಕೂಲ್ ಗೌಡಹಳ್ಳಿ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಶಾಲೆಯ ಆವರಣದಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಮಾತೃತ್ವದಿಂದ ಕ್ರಿಯಾತತ್ವ ಹೆಸರಲ್ಲಿ ಮಕ್ಕಳ ಅಮ್ಮಂದಿರ ಪ್ರತಿಭಾ ಪ್ರದರ್ಶನ ಕಾರ್ಯಕ್ರಮಗಳು ನಡೆದವು. ಶಾಲಾ ಮಕ್ಕಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ತೆರಳಿ ಅಲ್ಲಿನ ಶಿಕ್ಷಕರಿಗೆ ಹೂ ನೀಡಿ ಶುಭಾಶಯ ಕೋರಿದರು. ಶಾಲೆಯ ಮುಖ್ಯೋಪಾಧ್ಯಾಯರಾದ ರತ್ನ ದೇವೇಗೌಡ ಅವರು ಅರಿಶಿನ ಕುಂಕುಮದೊಂದಿಗೆ ಬಾಗಿನ ನೀಡಿ ಶುಭ ಕೋರಿದರು. ಪ್ರಾಥಮಿಕ ಆರೋಗ್ಯ ಕೇಂದ್ರದ ದಾದಿಯರಿಗೆ, ಗೌಡಹಳ್ಳಿ ಗ್ರಾಮ ಪಂಚಾಯಿತಿ ಮಹಿಳಾ ಸಿಬ್ಬಂದಿಗಳಿಗೆ ಮಕ್ಕಳು ಮತ್ತು ಶಿಕ್ಷಕರು ಶುಭಾಶಯ ಕೋರಿದರು. ಮಹಿಳಾ ದಿನವೊಂದ ಪ್ರಪಂಚದಾದ್ಯಂತ ಪ್ರೀತಿ ಮತ್ತು ಸಂತೋಷದಿಂದ ಆಚರಿಸಲ್ಪಡುವ ದಿನವಾಗಿದೆ. ಶಾಲಾ ಕಾಲೇಜುಗಳು ಈ ದಿನವೊಂದ ಆಚರಿಸಿದ್ದರೆ ವಿದ್ಯಾರ್ಥಿಗಳು ಮಹಿಳಾ ದಿನಾಚರಣೆಯ ಮಹತ್ವವನ್ನು ಅರಿಯುವುದಿಲ್ಲ. ಮಹಿಳಾ ಸಬಲೀಕರಣವು ಎಲ್ಲ ಮಹಿಳೆಯರಿಗೆ ಅಗತ್ಯವಿದೆ ಎಂದು ಶಾಲೆಯ ಮುಖ್ಯೋಪಾಧ್ಯಾಯಿನಿ ರತ್ನ ದೇವೇಗೌಡ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿದರು. ಇದೇ ಸಂದರ್ಭ ಮಕ್ಕಳ ತಾಯಂದಿರಿಗೆ ಅರಿಶಿನ ಕುಂಕುಮ ನೀಡಿ ಗೌರವಿಸಲಾಯಿತು. ಸಹ ಶಿಕ್ಷಕರಾದ ಪ್ರಕೃತಿ, ಸುನೀತಾ, ರೋಸ್ಲಿನ್, ಸುರಕ್ಷಿತಾ, ಧನಂಜಯ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ದೇಶವನ್ನು ನಿರ್ವಹಣೆ ಮಾಡತಕ್ಕಂಥ ಅದ್ಭುತ ಶಕ್ತಿ ಮಹಿಳೆಯರಿಗಿದೆ. ಇಂಥ ಒಂದು ಶುಭ ದಿನದಂದು ನಮ್ಮ ಪಕ್ಕದ ಶಾಲೆ ಬಿಜಿಎಸ್ನವರು ನಮ್ಮ ಶಾಲೆಗೆ ಆಗಮಿಸಿ ನಮ್ಮ ಮಹಿಳಾ ಶಿಕ್ಷಕ ಮಣಿಗಳನ್ನ ಅವರು ಆತ್ಮೀಯವಾಗಿ ಸ್ವಾಗತಿಸಿರುವುದು ತುಂಬಾ ಹೆಮ್ಮೆಯ ವಿಚಾರ. ಈ ಸಂದರ್ಭದಲ್ಲಿ ನಾನು ನಮ್ಮ ಶಾಲಾ ಪರವಾಗಿ, ನಮ್ಮೆಲ್ಲ ಶಿಕ್ಷಕರ ಪರವಾಗಿ ಅವರಿಗೆ ಆತ್ಮೀಯವಾದಂತ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾನು ಆ ಶಾಲೆಯ ಶಿಕ್ಷಕಿಯರಿಗೆ ಮಹಿಳೆಗೆ ಎಷ್ಟೊಂದು ಸ್ಥಾನಮಾನ ಇವತ್ತಿನ ಸಮಾಜದಲ್ಲಿ
ಪುರುಷನಿಗಿಂತ ಮಿಗಿಲಾಗಿ ಮಹಿಳೆ ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಾ ಬಂದಿದ್ದಾರೆ. ಹಾಗಾಗಿ ಮಹಿಳೆ ಯಾವುದೇ ಎಲ್ಲಾ ಕ್ಷೇತ್ರಗಳಲ್ಲೂ ತನ್ನ ಅಮೃತ ಹಸ್ತದಿಂದ ಎಲ್ಲಾ ಕಾರ್ಯಗಳನ್ನು ಮಾಡ್ತಾ ಈ ದೇಶಕ್ಕೆ, ಈ ಸಮಾಜಕ್ಕೆ ಅದ್ಭುತವಾದ ಕೊಡುಗೆಯನ್ನು ಕೊಟ್ಟಂತ ಹಲವಾರು ಮಹನೀಯ ಮಹಿಳಾ ಮಣಿಗಳು ನಮಗೆ ಸಿಗ್ತಾರೆ. ಹಾಗಾಗಿ ಒಂದು ದೇಶ ಅಥವಾ ಸಮಾಜ ಜೈ ಶ್ರೀ ಗುರುದೇವ್. ಶ್ರೀ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳ ಪಾದಕಮಲಗಳಿಗೆ ನಮಿಸುತ್ತಾ ಹಾಗೂ ಪ್ರಸ್ತುತ ಪೀಠಾಧ್ಯಕ್ಷರಾದಂತಹ ಶ್ರೀ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಯವರ ಕೃಪಾಶೀರ್ವಾದಗಳನ್ನು ಬೇಡುತ್ತಾ ಹಾಗೂ ಶ್ರೀ ಶ್ರೀ ಶಂಭುನಾಥ ಮಹಾಸ್ವಾಮೀಜಿಗಳ ಕೃಪಾಶೀರ್ವಾದದೊಂದಿಗೆ ನಮ್ಮ ಶಾಲೆ BGS ಪಬ್ಲಿಕ್ ಸ್ಕೂಲ್ ಇಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ವಿನೂತನವಾಗಿ ಆಚರಿಸಲಾಯಿತು. ಸೊ ಈ ದಿನ ತಾಯಂದಿರನ್ನ ಶಾಲೆಗೆ ಕರೆಸಿ ನೃತ್ಯ ತರಬೇತಿಯನ್ನ ನೀಡಿ ಮಕ್ಕಳ ಮುಂದೆ ನೃತ್ಯ ಪ್ರದರ್ಶನ ಮಾಡಲಾಯಿತು. ಸೊ ಮಕ್ಕಳೆದುರಿಗೆ ಶಾಲೆಯಲ್ಲೇ ಕಲಿತು ನೃತ್ಯ ಪ್ರದರ್ಶನ ಮಾಡಿದ್ದು ಪೋಷಕರಿಗೂ ಹಾಗೂ ಮಕ್ಕಳಲ್ಲಿಯೂ ಬಹಳ ಸಂತೋಷವನ್ನ ಉಂಟು ಮಾಡಿದ ಸಂದರ್ಭದಲ್ಲಿ ಪ್ರತಿ ಕಚೇರಿಯಲ್ಲೂ ಸೇವೆ ಸಲ್ಲಿಸುವಂತಹ ಮಹಿಳಾ ಸಿಬ್ಬಂದಿಯನ್ನ ಮಕ್ಕಳೊಂದಿಗೆ ಖುದ್ದು